ರಾಹುಲ್ ಗಾಂಧಿ ಅವರ ಶಕ್ತಿ ಸಾಕಾಗುತ್ತೆ ಅಂತ ಅನ್ಸುತ್ತೆ ಸರ್ ಈಗಿರುವ ವ್ಯವಸ್ಥೆಯ ವಿರುದ್ಧದ ಹೋರಾಟಕ್ಕೆ? ಅವು ಜಾಸ್ತಿ ಶಕ್ತಿ ಜಾಸ್ತಿ ಈಗಿರೋ ಇದಕ್ಕೆ ಇದು ಬೇಕಾಗಿಲ್ಲ. ಯಾಕಂದರೆ ಅಂಧಭಕ್ತಿರೋ ಜಾಗಕ್ಕೆ ಅವ್ರಿಗೆ ಬುದ್ಧಿ ಜಾಸ್ತಿ. ಅವ್ರಿಗೆ ಅಂಧಭಕ್ತರಿಗೆ ಏನಂತ ಹೇಳ್ತೀರಿ, ಅವ್ನು ಇಮಿಡಿಯೇಟ್ ಹೊರಟೋಗ್ತಾನೆ. ಇಮಿಡಿಯೇಟ್ ಹೋದ ತಕ್ಷಣ ಪಾಕಿಸ್ತಾನ್, ಕಬ್ರಸ್ತಾನ್, ಮಟನ್, ಮछली, ಮಂಗಲಸೂತ್ರ, ಆಮೇಲೆ ಇದಕ್ಕೆ ಟ್ರಿಪಲ್ ತಲಾಕ್ ಅಂತ ಬಂದ್ಬಿಡ್ತಾರೆ. ಸೊ ಇದನ್ನು ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಬೇರೆ ವೈಯಕ್ತಿಕವಾದ ನಂಬಿಕೆಗಳು, ವೈಯಕ್ತಿಕವಾದ ಸಂಪ್ರದಾಯಗಳು ಬೇರೆ. ಅದನ್ನು ನಾವು ಯಾರೂ ಪ್ರಶ್ನೆನೇ ಮಾಡೋದಿಲ್ಲ. ಅದು ಏನಾದರೂ ಮಾಡ್ಕೊಳ್ಳಿ. ಬಟ್ ನೀವು ರಸ್ತೆಗೆ ಸಾರ್ವಜನಿಕವಾಗಿ ಬಂದಾಗ ಸಂವಿಧಾನವೇ ಸರ್ವ. ನಿಮ್ಮ ಪಕ್ಷದಲ್ಲೇ ರಾಹುಲ್ ಗಾಂಧಿ ಅವರಿಗಿಂತ ಪ್ರಿಯಾಂಕಾ ಗಾಂಧಿ ಅವರ ನಾಯಕತ್ವ ಒಳ್ಳೆಯದು ಅಂತಿದ್ದಾರೆ. ತಮ್ಮ ವೈಯಕ್ತಿಕವಾದ ಅದು ಕೆಲವರು ನಾನು ಹೇಳಿದ್ರೆ ನೀವು ಮೊದಲೇ ಹೇಳ್ತೀರ RSS ಕ್ರಿಟಿಸೈಸ್ ಮಾಡ್ತೀನಿ ಅಂತ. ಕೆಲವೆಲ್ಲ ಕುತಂತ್ರಗಳು ನಡೀತಾ ಇರುತ್ತೆ. ಓಕೆ, ಕುಟುಂಬದಲ್ಲಿ ಜಗಳ ತಂದಿಟ್ಬಿಟ್ಟು ತಮಾಷೆ ನೋಡೋಕ್ಕೆ. ಆ್ಯಸ್ ಆಫ್ ನೌ ರಾಹುಲ್ ಗಾಂಧಿ ಈಸ್ ದ ಲೀಡರ್ ಆಫ್ ಅಪೋಸಿಷನ್. ನಾನು ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಹೇಳ್ತೀನಿ, ಅವ್ರಿಗಿರ್ತಕ್ಕಂಥ ಅಬಂಡೆಂಟ್ ನಾಲೆಡ್ಜ್ ಅಂತ ನೋಡಿ, ಅಪಾರವಾದ ಜ್ಞಾನ ಇದೆ ದೇಶದ ಬಗ್ಗೆ, ವಿದೇಶದ ಬಗ್ಗೆ. ಅದ್ರ ಬಗ್ಗೆ ಮಾತಾಡೋ ಶಕ್ತಿ ಇದೆ. ಮತ್ತು ತಾವು ಹೇಳಿದ್ರೆ ಟ್ರಂಪ್ ವಿಚಾರದಲ್ಲಿ 64 ಸಲ ಹೇಳಾಯಿತು ಟ್ರಂಪ್ ಪಾಕಿಸ್ತಾನ ವಾರ್ ನಾನೇ ನಿಲ್ಲಿಸಿದ್ದು ಅಂತ. ಒಬ್ಬರಿಗೇನಾದರೂ ಅದನ್ನು ಪ್ರಶ್ನೆ ಮಾಡಿದಾರ? ನಿನ್ನೆ ಕೂಡ ಏನೋ ಅಂದ್ಬಿಟ್ರು, ನನಗೆ ಫೋನ್ ಮಾಡಿ ಸಾರ್ ಬೀಟ್ ಮಾಡಬೇಕು ಅಂತ ಅಂತಾರೆ. ಇಂಡಿಯಾದ ಮಾನ ಮರ್ಯಾದೆ ಎಲ್ಲ 3 ಕಾಸು ಆಗೋಯ್ತು. ಜನಸಾಮಾನ್ಯರು ನೋಡ್ತಾ ಇರ್ತಾರೆ, ಅಂಡರ್ ಕರೆಂಟ್ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ನಾವು ಸಾರ್ವಜನಿಕರಿಗೆ ಹೇಳಬೇಕು, ಅದನ್ನು ಹೇಳ್ತಾ ಇದ್ದೀವಿ. ಪಾರ್ಲಿಮೆಂಟ್ ನಡೆಯೋಕ್ಕೆ ಬಿಡೋದಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋದಿಲ್ಲ, ಚರ್ಚೆನ ಸ್ಥಿಮಿತ ಮಾಡಿಬಿಡ್ತಾರೆ. ಚರ್ಚೆ ಜಾಸ್ತಿ ಮಾಡೋಕ್ಕಾದ್ರೆ ಹೊರಗಡೆ ಹಾಕ್ತಾರೆ. ಇವೆಲ್ಲ ಪ್ರಜಾಪ್ರಭುತ್ವದ ವಿರುದ್ಧ ಇದ್ದಾರೆ. ಯಾಕಂದರೆ ಪ್ರಜಾಪ್ರಭುತ್ವದ ಆಶಯಗಳು ಏನು ಅಂದರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮಾಧ್ಯಮ, ಉದ್ಯಮ ಇವೆಲ್ಲ ಚೆನ್ನಾಗಿದ್ದರೆ ಮಾತ್ರ ನಡೆಯೋದು ಪ್ರಜಾಪ್ರಭುತ್ವ. ಎಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಯ ದೃಷ್ಟಿಯಿಂದ ಅಹಮದ್ ಪಟೇಲ್ ಅವರ ಕೊರತೆಯನ್ನೇನಾದರೂ ಎದುರಿಸ್ತಾ ಇದೆಯಾ ಸರ್? ಆಫ್ಟರ್ ಹೀ ಲೀವಿಂಗ್ ಯಾರೋ ಒಬ್ಬರು ಚಾಣಕ್ಯನ ಥರ ಒಬ್ಬರು ಬೇಕು, ದ ಗುಡ್ ಮ್ಯಾನೇಜರ್. ಅಹಮದ್ ಪಟೇಲ್ ಅವರಲ್ಲಿ ಏನಿತ್ತು ಅಂದರೆ ಅವ್ರ ಪೇಷನ್ಸ್ ಇದೆ ನೋಡಿ. ಅಹಮದ್ ಪಟೇಲ್, ಆಸ್ಕರ್ ಫರ್ನಾಂಡಿಸ್, ಆಗ ಸೋನಿಯಾ ಗಾಂಧಿ ಅವ್ರ ಜೊತೆ 4 ಪಿಲ್ಲರ್ ಇತ್ತು. ಮೋತಿಲಾಲ್ ವೋರಾ ಅವರು ವಯೋವೃದ್ಧ ನಾಯಕರು, ಸೀನಿಯರ್ ಲೀಡರು, ಅಹಮದ್ ಪಟೇಲು, ಆಸ್ಕರ್ ಫರ್ನಾಂಡಿಸ್, ಅಂಬಿಕಾ ಸೋನಿ. ಅಬಂಡೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಯಾರು ಡೆಲ್ಲಿಗೆ ಹೋದ್ರೂ ನಮ್ಮ ಭೇಟಿ ಮಾಡಿಲ್ಲ ಅಂತ ಹೇಳೋಕ್ಕಾಗ್ತಾನೇ ಇಲ್ಲ. ಅಹಮದ್ ಪಟೇಲ್ 3 ಗಂಟೆ ರಾತ್ರಿ ಕೂಡ ಭೇಟಿ ಮಾಡೋರು, ಆಸ್ಕರ್ ಫರ್ನಾಂಡಿಸು 2 ಗಂಟೆ ರಾತ್ರಿವರೆಗೂ ಭೇಟಿ ಮಾಡೋರು. ಬಾಕಿಯವರೆಲ್ಲ ಟೈಮ್ ಲಿಮಿಟ್ಸ್ ಇತ್ತು. ಯಾರೂ ಸಹ ನಾವು ಡೆಲ್ಲಿಯವ್ರನ್ನ ಯಾರೂ ನೋಡೋಕ್ಕಾಗಿಲ್ಲ ಅಂತ ಬಂತು. ಆ ಥರ ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗೋ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಆ ನಂಬಿಕೆ ಏನು ಸೋನಿಯಾ ಗಾಂಧಿ, ಈಗ ಚಾನೆಲ್ಸ್ ಸ್ವಲ್ಪ ಕಮ್ಮಿ ಇದೆ, ಆದ್ದರಿಂದ ಸ್ವಲ್ಪ ಅಡಚಣೆ ಇದೆ, ಸರಿ ಹೋಗುತ್ತೆ. ಈಗ ಖರ್ಗೆ ಸಾಹೇಬ್ರ ಅಧ್ಯಕ್ಷರಾದ ಮೇಲೆ ಎಲ್ರಿಗೂ ಸಹ ಟೈಮ್ ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ಅವರೇ ಅಧ್ಯಕ್ಷರೇ ಭೇಟಿ ಮಾಡ್ತಾ ಇದ್ದಾರೆ. ಅಹಮದ್ ಪಟೇಲ್ರ ಮಕ್ಕಳೇ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ತೋರ್ಪಡಿಸೋ ಹಂಗಾಯಿತು ಅಂತ. ಈಗ ಅಹಮದ್ ಪಟೇಲ್ ಅವ್ರ ಮಗ ನನ್ನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮಗಳು ಗುಜರಾತ್ ಎಲೆಕ್ಷನ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಅಂದರೆ ಸಡನ್ನಾಗಿ ಅವ್ರನ್ನ ಮೇಲೆ ನಾವು ತರಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ಹಂತವಾಗಿ ಬರಬೇಕಾಗುತ್ತೆ, ಬರ್ತಾ ಇದ್ದಾರೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.